ಎಲ್ಲಿಗೆ ಅಲ್ಲ ನಿಮ್ಮನ್ನು ಉತ್ಕಾರ ಮಾಡಿ ಅದು ಧಾಕಿ ಆಗ್ಲಿಕ್ಕೆ ಪ್ರಭು ಪ್ರಭು ನಿಮ್ಮ ಗುಣದ ಪಾದಗಳಿಗೆ ಪುರ್ಣಾಮ ನಿನ್ನ ಅಪ್ಪನ ಪಾದ ಅದರ ಮುನೀತ ಪಾದಕ್ಕೆ ಪುರ್ಣಾಮಗಳು ಹಾಗೆ ಜೀರ್ಣ ಆಗುದಿಲ್ಲ ಶಬ್ದಗಳೇ ಅದು ನೀವು ಸ್ವಲ್ಪ ಸರಿ ಮಾಡಿ ಕೊಂಡೋಗಿ ನಿನ್ನನ್ನು ಸರಿ ಮಾಡಿದ ನಾನು ಅಲ್ಲ ನಾನು ನಿಮ್ಮ ದೂತ ಅದಕ್ಕೆ ಸರಿ ಮಾಡ್ಲಿಕ್ಕೆ ಹಾಗೆ ನನ್ನದು ಸ್ವಲ್ಪ ತಡ ಆಯ್ತು ಇನ್ನೂ ಪ್ರಸಂಗ ಒಳ್ಳೆದೋಗ್ತದೆ ನನ್ನದು ತಡವಾದ್ರೂ ಕೂಡ ಹೋಗುವಾಗ ಬೇಗ ಏನು ವಿಷಯ ಗೊತ್ತುಂಟಾ ನೀವು ನಮ್ಮದೆಲ್ಲ ಬೇಗ ಮುಗಿಸ್ತೀರ ಅಂತಲ್ಲ ಮುಗಿಸ್ಲಿಕ್ಕೆ ಗೊತ್ತಿಲ್ಲ ಮುಗಿಲಲ್ಲಿ ಕಳಿಸಿ ನಾನು ಹೋಗ್ತೇನೆ ಅದಕ್ಕೆಲ್ಲ ಹೊಂದಿಕೊಳ್ಬೇಕು ಅಷ್ಟು ಗೊತ್ತಿದ್ರೆ ಮಾತ್ರ ನನಗೆ ಬರ್ಬೇಕು ಹೌದಾ ಬೇಡ ಇನ್ನು ಬೇಡ ನಾನು ನೀರಿನಲ್ಲಿ ಕೊಂಡು ಅಲ್ಲ ಇವರು ಒತ್ತುದೀಗ ಇಲ್ಲಿ ವಿಷಯ ಗೊತ್ತುಂಟ ಹೇಳಿದ್ರಲ್ಲ ಗೊತ್ತಾಗುದು ಎಂತ ವಿಷಯ ಬೇಕಲ್ಲ ಅಲ್ಲ ಇವಾಗ ಬಂದದ್ದೇ ವಿಷಯ ನಾನು ಹೇಳುದು ಹೇಳ್ಬೋದು ವಿಷಯ ನಾನು ಹೇಳುದು ಹೇಳ್ಬೋದು ಹೇಳು ಹೇಳಿದ್ರೆ ನಿಮ್ಗೆ ಪತ್ತೆ ಆಗ್ಬೇಕು ಪತ್ಯವಾಗುವುದನ್ನೇ ಹೇಳು ಪತ್ತೆ ನಾನು ತಿಳಿದುಕೊಂಡವನಲ್ಲ ನೀನು ನನಗೆ ಯಾವುದು ಪತ್ತೆ ಆಗ್ತದೆ ಅದನ್ನೇ ಕೊಡು ಅದನ್ನೇ ಹೇಳು ನಾನು ನಿಮ್ಮ ದೂತ ಮೊನ್ನೆ ಯುದ್ಧಕ್ಕೆ ಹೋಗುವ ಮುಂಚೆ ಏನು ವಿಷಯ ನಡೆದಿದೆ ಗೊತ್ತುಂಟಾ ನನಗೆ ಮತ್ತೆ ನನ್ನ ಹೆಂಡತಿಗೆ ಜಗಳ ನನಗೆ ಮತ್ತೆ ನನ್ನ ಹೆಂಡತಿಗೆ ಜಗಳ ಎಲ್ಲ ಕಷ್ಟವನ್ನು ಹೇಳಲಿಕ್ಕೆ ಗೊತ್ತಾಗಿ ನನ್ನಲ್ಲಿಗೆ ಬಂದಿದ್ದಾರೆ ಹೆಂಡತಿಯ ಗಂಡ ಹೆಂಡಿನ ಜಗಳ ಇಲ್ಲಿಗೆ ಅಲ್ಲಿಂದ ಪ್ರಾರಂಭ ಅಂತ ಹೆಂಡತಿಗೆ ಮತ್ತೆ ನನಗೆ ಜಗಳ ಅವಳ ಮನೆಯಲ್ಲಿ ಓಡ್ತದ್ದು ಇನ್ನು ಸಂಧಾನಕ್ಕೆ ಯಾರು ಅವಳು ತಪ್ಪು ಮಾಡಿದ್ದದು ಯಾಕೆ ಹೊರಗೆ ತಂದು ಹೊಡಿಬೇಕು ಹೊರಗೆ ತಂದಲ್ಲ ಇದು ಹೊರಗೆ ಬಂದದ್ರಿಂದಲೇ ಎಲ್ಲರಿಗೆ ಗೊತ್ತಾದದ್ದು ಇದನ್ನು ಸಂಧಾನ ಮಾಡಿದ್ದು ಯಾರು ಬರ್ತಾರೆ ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದೇನೆ ನೋಡುವಾಗ ನಮ್ಮ ನೆರೆಕರೆ ರಾಮಕೃಷ್ಣ ಬಂದು ನೆರೆಕರೆ ರಾಮಕೃಷ್ಣ ಇಲ್ಲ ಅವರೇ ಬಂದು ಅವರು ಹೇಳಿದ್ದು ಮತ್ತೆ ನಾನು ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಅವರೆಲ್ಲ ಬರುವುದಿಲ್ಲ ಅವರು ನಮ್ಗೆ ಬೇಕಾದಾಗ ಬರ್ಲೇಬೇಕು ನಿನ್ನಲ್ಲಿಗೆ ಬರ್ಬೇಕಿತ್ತು ದಾರಿ ತಪ್ಪಿಯೇ ಬಂದ ಮೇಲೆ ಅಲ್ಲೊಂದು ಇನ್ನೊಂದು ಸಂಗತಿ ನಡಿ ನಿಮ್ಮ ಚೆಂಡೆ ಪರಚೆಂಡೆ ಮದ್ದಲೆಲ್ಲ ಅದನ್ನೆಲ್ಲ ಹೋದ ಸಲ ಈ ಸಲ ಗೊತ್ತಾಗಿದೆ ಹಾಗಲ್ಲ ನಿಮ್ಮ ಚೆಂಡೆ ಪರಚೆಂಡೆ ಅವರ ಯೋಗ್ಯತೆಯನ್ನು ನೀನು ಮಾತಾಡುವುದೇ ಯಾವುದು ಚಂದ ಪ್ರಚಂಡ ಹೌದು ನಮ್ಮದು ಏಕವೈರಾಧಿಪುರದ ಹೌದಾ ಆಧಾರ ಸ್ತಂಭಗಳು ಹೌದು ಅವರಲ್ಲಿ ಭೂತ ಹೊರಡುವ ಕಾಂತಾರಕ್ಕೆ ಅಂತ ಕಾಂತಾರಕ್ಕೆ ಹೋಗಿಕ್ಕೆ ನನಗೆ ಸಹ ಭಾರಿ ಆಸೆ ಇತ್ತು ಅಂತ ನಾನು ಅದೆಷ್ಟೋ ಬಾರಿ ಕಾಂತಾರಕ್ಕೆ ಹೋಗಿ ಬಂದಿದ್ದೇನೆ ನನಗೆ ಸಹ ಭಾರಿ ಆಸೆ ಇತ್ತು ನಾನು ಹೋಗು ಹಾಗೆ ಹೋಗು ಅಂತ ಆಗ ನಾನು ಇನ್ನು ಹೆಂಡತಿಯನ್ನು ನಾನು ಎಣಿಸ್ಲಿಲ್ಲ ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂತ ಲೆಕ್ಕಕ್ಕೆ ತಗೊಳ್ಳಿಲ್ಲ ನಾನು ಹೇಳಿದೆ ನಲ್ಲಿದ್ದೀನಿ ನನ್ನ ಅಂಗಿಗೆ ಹೋಗು ನಾನು ಬದಿಯ ಮನೆಯವನ ಹೆಂಡತಿ ಅಲ್ಲ ನಿನ್ನ ಹೆಂಡತಿ ಜಲಜಲ್ವಿ ನನ್ನ ಹೆಂಡತಿ ಹೆಸರು ನಳಿನಿ ನಳಿನಾಕ್ಷಿ ನಾನು ಅಕ್ಷಿ ಕರೆಯೋದೇ ಬಿಟ್ಟಿದ್ದೇನೆ ಮೊನ್ನೆ ಶೀತ ನನಗೆ ನಾನು ಅಕ್ಷಿ ಕರೆದಕ್ಕೆ ಪ್ರತ್ಯಕ್ಷ ಅಕ್ಷಿ ಕರೆದಕ್ಕ ಪ್ರತ್ಯಕ್ಷ ಅದಾಗುದಿಲ್ಲ ಅವಳೆಲ್ಲ ಕರ್ತದ್ದು ಬರುದು ಹೌದು ಹಾಗೆ ನಳಿನಿ ನನ್ನ ಅಂಗಿ ಕೊಟ್ಟು ನಾನು ಹೊರಡುದು ಅಂತ ಹೇಳಿದೆ ಇವಳು ಕಣ್ಣು ಕೆಳಗಿಸಿ ನೋಡುದು ಹೀಗೆ ಎಲ್ಲಿಗೆ ಅಂತ ನಾನು ಅದಕ್ಕೆ ಹೇಳಿದ್ದೆ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಕಾಂತಾರಕ್ಕೆ
ನಿನಗೆ ಹೋಗ್ಲಿಕ್ಕೆ ಹೆಂಗತಿ ತಯಾರಿ ಮಾಡಿ ಹಾಗೆ ದಾರಿ ಮಾಡಿ ಕೊಡ್ಬೇಕು ಅಂತ ಹೊರಟ್ವಿ. ನಾನು ಚಂದ ಪರಚಂಡ ಚಂದ ಪ್ರಚಂಡ ಹಾಗೆ ಹೋಗಿಲ್ಲ. ಬಂಡೆಕಲ್ಲಲ್ಲಿ ನೋಡ್ತೇನೆ ಇವರೇ ಅಲ್ಲಿ ಒಂದು ನಾಯಿ ಮರಿ ನಾವೇನು ಕಾಂತಾರ ನೋಡೋಣ ಎಂತ ನೀನು ಹೇಳಿದ್ದು ಅಲ್ಲಿಲ್ಲ. ನನ್ನ ನೋಡಕ್ಕೆ ನಾವು ಹೋದದ್ದು ಹೌದು. ನಾಯಿ ಮರಿ ಚಂದ ಅಲ್ಲಿಲ್ಲ, ನಾನು ಹೋಗಿದ್ದೇನೆ. ನೀವಂತೇಳಿ ಉಂಟು ಅಂತ ಇಲ್ಲ ಅಂತ ಉಂಟು ಅಂತ ನಿನ್ನಾಗೆ ಹೋಗಿ ಬರುವುದಲ್ಲ, ಎಲ್ಲವನ್ನು ಅರ್ಥವಿಸಿಕೊಂಡು ಬರ್ತೇನೆ. ನೀನು ಹೇಳಿದ್ದು ಕಾಂತಾರದಲ್ಲಿ ಇಲ್ಲ. ನಾನು ನೋಡಿದ್ದೇನೆ ಚಂದದೊಂದು ನಾಯಿ ಮರಿ, ನಾಯಿ ಮರಿ ಚಂದದ್ದು ನಾಯಿ ಮರಿ. ಅದಕ್ಕೆ ಎಂತ ಹೇಳ್ತಾರೆ ಹೀಗೆ ಚಂದದ್ದು ಶೂಟೆ ನಾರಿಮಣಿ ನಾರಿಮಣಿ ಹಾಗೆ ನಾರಿಮಣಿಯನ್ನು ನೋಡಿ ಇವ ಚಂದ ಶುರು ಮಾಡಿದ. ನಿಮ್ಮ ಚಂದ ಓ ಮೋಣ ನಂಗೆ ನೀನು ಹೇಳಿದ್ದೀನಿ ನನ್ನ ಹಳ್ಳಿಯಲ್ಲಿ ಎಂತ ಅದೇ ಹೇಳಿ ಮೋಣ ನಂಗೆ ಮೋಹನ ಉದ್ಯಾನ ಮಾಡಿ ಹಾಗೆ ಓ ಕಮ್ಮು ಕಂಡಿನಿ ಕಮ್ಮು ಕಂತೀನಿ ಓ ಮಂಡ್ಯ ಸಮನೆ ಮಂಡ್ಯ ಸಮನೆ ಮಂದಾನನಿ ಹಾಗೆ ಉದ್ಗಾರ ಮಾಡಿದ. ಹೇಳಿದ್ದೀರ ಉದ್ಗಾರದಲ್ಲಿ ಇದ್ದಾಳೆ ಮಾರೆ ಹೀಗೆ ಮಾತಾಡಿದ್ರೆ ಆಗುದಿಲ್ಲ ಅಂತ ಇವ ಶುರು ಮಾಡಿದಲ್ಲ ವಿಷಯ. ಹೀಗೆ ಮಾಡುದು ಬೇಡ ದೂತ, ನೀನು ಶ್ರುತಿ ಇಡಿ, ನಾನು ಗಾಯನದ ಮೂಲಕ ಮನವೊಲಿಸುವ. ನಾನೇನಿಗೆ ಶ್ರುತಿಯನ್ನು ಹಿಡಿದಿಲ್ಲ. ಅವಳ ಗಂಡ ಬಾರಿ ಇಲ್ಲ, ಅವಳ ಗಂಡ ಬಾರಿ ಜೋರಿದ ಹಾಗೆ ಅವರು ಹೇಳಿದ್ದೇನು ನೀನು ಅರ್ಥವಿಸಿಕೊಂಡಿದ್ದೇನು. ಅವ ಗಾಯನ ಅಂತ ಮತ್ತೆ ಹೇಳಿದರು ಹಾಗೆ ಹಾಗೆ ಆಗ ಶ್ರುತಿ ಒಳ್ಳೆದೆಲ್ಲ ನಿನಗೆ ಆಲೋಚನೆ ಆಗುತ್ತಿಲ್ಲ. ಯಾಕೆ ಅದು ಇದ್ದವರೊಟ್ಟಿಗೆ ಬಂದ ಅನುಭವ ಹಾಗೆ ತಪ್ಪ ತಿಳ್ಕೊಳ್ಬೇಡಿ. ಹಾಗೆ ಹಾಗೆ ಆಯ್ತಾ ಶ್ರುತಿ ಹಿಡಿದೆ ಸ ಅಂತ ಆಗ ಶುರು ಮಾಡಿದಲ್ಲ ಈಗ ಹೋಗಲಿಕ್ಕೆ. ಹೂವಿನ ಪ್ರಾಣಂತೆ ಯಾರಿಗೂ ಪ್ರಾಣಂತೆ ಓದುವ ಪ್ರಾಣಂತೆ ಚೇತನವಾದಂತೆ ನೂತನವಾದಂತೆ ಹಾಗೆ ಹೇಳುವಾಗ ಇವ ಹೇಳಿದ್ರು ರೌದ್ರದಲ್ಲಿ ಯುದ್ಧಕ್ಕೆ ಬಂದರೆ ಲೇಸಿ ಬಾರದಿರೆ ಕಡಿವೆ. ಅರ್ಥ ಆಯ್ತಾ? ನಿಮ್ಮ ಎದಕ್ಕೆ ಇನ್ನೂ ಸರಿಯಾಗಿಲ್ಲ. ನೀ ಅದು ಅರ್ಥ ಸಾಹಿತ್ಯ ಅವರು ಹೇಳಿ ಯುದ್ಧಕ್ಕೆ ಬಂದರೆ ಲೇಸ ಬಾರದಿರೆ ಯುದ್ಧಕ್ಕೆ ಬಂದರೆ ಲೇಸು ಆ ಲೇಸ್ ಬಾರದಿರೆ ಕಡಿವೆ ಬಾರದಿರೆ ಕಡಿವೆ ಬಾಳು ಕಡಿಮೆ ಹೇಳ್ಕೊಂಡು ಬಾರದಿದ್ದರೆ ಕಡಿಮೆ. ಅಲ್ಲಿಂದ ಯುದ್ಧ ಶುರು ಆಯ್ತು ನೋಡಿ. ಇವರಿಗೆ ನೋಡಿ ಒಂದು ನನಗೆ ಒಂದು ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತುಂಟ. ನಿಮ್ಮ ಚಂಡ ಪ್ರಚಂಡರಿಗೆ ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತುಂಟ. ಒಂದು ಅನುಭವಸ್ಥ ನೋಡಿ, ಹೆಂಡತಿಯೊಟ್ಟಿಗೆ ಒಂದು ಪೆಟ್ಟು ಮಾಡಿ ಒಂದು ಸಾಧನೆ ಮಾಡಿದವ ಗೊತ್ತಾಯ್ತಾ. ಏನು ಬ್ರಹ್ಮಕಲಶ ಮಾಡಿ ನಾನು ಹೊಡೆದಿದ್ದೇನೆ, ಅವರು ಸಹ ಹೊಡೆದಿದ್ದಾರೆ. ಹಾಗೆ ಒಂದು ಅಷ್ಟೊಂದು ಸಾಧನೆ ಆಗಿದ್ದರೆ ಹೊಂದಾಣಿಕೆ ಉಂಟಾಯ್ತು. ಹೊಂದಾಣಿಕೆ ಎಂತ ಹೊಂದಾಣಿಕೆ ಹೊಟ್ಟುಕೊಳ್ತೀವಿ. ಅದು ಎಷ್ಟೇ ಇರಲಿ ಪ್ರತಿಯೊಬ್ಬ ಮನೆಯಲ್ಲಿರುವ ಗಂಡನ ಪೌರುಷ ಹೊರಗೆ ಮಾತ್ರ, ಹೆಂಡತಿಯೊಟ್ಟಿಗೆ ನಡೆಯುವುದಿಲ್ಲ ಅಂತ. ನನ್ನ ಎದುರು ಹೇಳ್ಬೇಡ, ಎಲ್ಲ ಮನೆಯಲ್ಲಿ ಹಾಗೆ ಇಲ್ಲ. ಅದು ನನಗೆ ಗೊತ್ತಿಲ್ಲ ಆಯ್ತಾ. ಅಷ್ಟಾದ್ಮೇಲೆ ಈಗ ಯುದ್ಧ ಶುರುವಾಯ್ತು. ಇವರಿಗೆ ಒಂದು ಈ ಚಂಡ ಪ್ರಚಂಡರಿಗೆ ಒಂದು ಮಂಡ್ಯ ಕತ್ತಿ ಸರಿ ಹಿಡಿಲಿಕ್ಕೆ ಗೊತ್ತುಂಟ. ನಾನು ಕಲಿಸಿ ಕೊಡ್ಬೇಕು ಮಂಡ್ಯ ಕತ್ತಿ. ನಮ್ಮಲ್ಲಿ ಇರೋದು ತಲವಾರ, ತಲವಾರ ಇರುವುದು ನಿನ್ನ ಮನೆಯಲ್ಲಿ. ನಮ್ಮ ಆಚೆ ಮಂಡ್ಯ ಕತ್ತಿ ಕೆಲಸ ಮಾಡಿ. ಹಾಗೆ ನಾನು ಯಾವ್ದು ಬೇಕು ಉಪಾಯದಲ್ಲಿ ಸೋಲಿಸಿ, ಇದು ತಲವಾರ ಬೇಕಾ ಮತ್ತೆ ಈಟಿ ಬೇಕಾ ಯಾವುದೆಲ್ಲ ಕೊಡ್ತಾ ಹೋಗಿ ಉಪಾಯದಲ್ಲಿ ಸೋಲಿಸಿ. ಉಪಾಯದಲ್ಲಿ ಕೆಲಸ ಬೇಕು. ಆಮೇಲೆ ಹೆಣ್ಣು ಮಕ್ಕಳೊಟ್ಟಿಗೆ ಯುದ್ಧ ಮಾಡಿದ್ರು ನಾನು ಇವನು ಪ್ರಚಂಡನ ಹೋಗಿ ಕಿವಿ ಹತ್ರ ಹೇಳುವಂತ ಉಪಾಯದಲ್ಲಿ ಸೋಲಿಸುವ ಅಂತ ಹೇಳಿಕೊಂಡು ಒಂದೇ ಪೆಟ್ಟು ಚಟಾಲ ನನಗೆ ನಿನಗೆ ಹೊಡೆಯದ ಕೈ ಹಾಕಿ ಮತ್ತೆ ಹೌದು ಎಲ್ಲ ಹಾಗಲ್ಲ. ಅವರ ರೌದ್ರಾವತರದಲ್ಲಿ ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ಅವರೊಟ್ಟಿಗೆ ನಡುವೆ ಹೋದ್ರೆ ಅವರಿಗೆ ಸಿಟ್ಟು ಬರುತ್ತಿಲ್ಲವೇನೋ. ನಾನು ಎಲ್ಲಿ ಹೋಗಿ ಬಿದ್ದಿದ್ದೇನೆ ಅಂತ ಗೊತ್ತಿಲ್ಲ. ಆ ಕಪಾಳ ಮುಚ್ಚ ಅವರ ಪೆಟ್ಟು ಹಾಗೆ ಅಲ್ಲಿ ಬಿದ್ದಿದ್ದೇನ. ನಾನು ಮತ್ತೆ ಸದಾನ ತುಂಬಾ ಹೊತ್ತಾದ್ಮೇಲೆ ಹೇಳ್ತೇನೆ ಇವರೇ ಇವರು ಆಚೀಚೆ ಕೈಕಾಲಲ್ಲಿ ನಡೆಸಿ ಓಡ್ತಾ ಇದ್ದಾರೆ. ಕೈಕಾಲಲ್ಲ ಯಾವ ರೀತಿಯಲ್ಲ ಯುದ್ಧ ಮಾಡ್ತಾರೆ ಗೊತ್ತಿಲ್ಲ. ಹೌದು ಆಚೀಚೆ ಓಡ್ತಾ ಇದ್ದಾರೆ ಇವರೇ. ನಾನು ಹೇಳ್ತಿದ್ದೇನೆ ಹೆಣ್ಣು
ಹೆಣ್ಣು ಮಗಳು ಉಪಾಯದಿಂದ ಸೋಲಿಸಬೇಕು ಒಂದೇ ಒಂದು ಸ್ಪಂದನೆ ಇಲ್ಲ, ಒಂದೇ ಒಂದು ಸ್ಪಂದನೆ ಇಲ್ಲ ಇವರಿಗೆ. ಮತ್ತೆ ಕೂಡ ಹೇಳಿ ನಾನು ಮೇಲೆ ನೋಡ್ತೇನೆ, ತಲೆ ಇಲ್ಲ, ಅವರದ್ದು ತಲೆ ಇಲ್ಲ ಅಂತ. ಆಮೇಲೆ ಮತ್ತೆ ನಾನು ಎಲ್ಲಿಯಾದ್ರೂ ತಲೆ ಸಿಕ್ಕಿದ್ರೆ ತಲೆಯನ್ನು ಜೋಡಿಸಿ ಅದು ಒಂದು ಕಿವಿಯನ್ನು ಕೇಳಬೇಕು. ಹಾಗೆ ಅದು ತಲೆ ಸಿಕ್ಕಲ್ಲ ಅಂತ ನಾನು ನೋಡ್ತಾ ಇದ್ದೇನೆ. ನೋಡಿದೆ ಹುಡುಕಿದೆ, ಸಿಗುದು ಕಾಣುದು. ಆಚೆ ಹೋಗಿ ಈಚೆ ನೋಡ್ತೇನೆ, ಇವರೇ ಎರಡು ಕೈಯಲ್ಲಿ ಇವರ ರುಂಡವನ್ನಿಟ್ಕೊಂಡು ಚಂಡಿ ನತ್ತರಿಂದ ಒದ್ದೆಯಾಗಿರಬೇಕು. ನೆತ್ತರಿಂದ ಅಲ್ಲ, ಮಳೆ ಬಂದ ಸುತ್ತಾರದಲ್ಲ, ಚಂಡಿ ಅಂತ ಚಂಡಿಗೆ ಕೈಯಲ್ಲಿ ಭೀಕರ ದೃಶ್ಯ. ನಿನಗೆ ಇದೆಲ್ಲ ಆಗಿ ಎಚ್ಚರ ಆಗುವಾಗ ಹೆಕ್ಕತ್ತಾಗಿದೆ. ಇದು ಎಚ್ಚರಲ್ಲ, ಕನಸಲ್ಲ, ಇದು ನಿಜ. ನೀನಾಡಿದ ಮಾತು ಸತ್ಯವೇ? ಸತ್ಯ. ಅರುಣಾಚಲದಲ್ಲಿ ಬಡತನವಿಲ್ಲ, ಇಲ್ಲ. ಇನ್ನು ನಮ್ಮಲ್ಲಿ ಇದ್ದಾರಲ್ಲ, ನಮ್ಮ ಮದುವೆ